ಈ ಜೇಸ್ನ ಯಾರು ಕೆಣಕೋದಿಲ್ಲ, ಕೆಣಕದವ್ರನ್ನ ಯಾರನ್ನೂ ಉಳಿಸೋದಿಲ್ಲ. ನೀವು ಇಲ್ಲಿದ್ದೀರಾ? ನಾನು ಒಳಗೆಲ್ಲ ನಿಮ್ಮನ್ನು ಹುಡುಕ್ತೆ, ನೀವೆಲ್ಲೂ ಕಾಣಲಿಲ್ಲ. ಅದಕ್ಕೆ ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ಇವತ್ತು ಚಂದ್ರ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನಲ್ವಾ? ಈ ಬೆಳದಿಂಗಳನ್ನ ನೋಡೋದೇ ಒಂಥರ ಖುಷಿ. ದೂರದಿಂದ ಎಲ್ಲದು ತುಂಬಾ ಸುಂದರವಾಗಿ ಕಾಣುತ್ತೆ, ಆದ್ರೆ ಹತ್ರ ಹೋಗಿ ನೋಡಿದಾಗ ಬೆಳದಿಂಗಳು ಸೂಸೋ ಚಂದ್ರನಲ್ಲೂ ಕಲೆಗಳಿದೆ ಅಂತ ಗೊತ್ತಾಗುತ್ತೆ. ನಮ್ಮ ಜೀವನನೂ ಹಾಗೆ ಅಲ್ವಾ? ದೂರದಿಂದ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ, ಆದ್ರೆ ನಮ್ಮೊಳಗಿರೋ ನೋವು ಯಾರಿಗೂ ಕಾಣಿಸೋದೇ ಇಲ್ಲ. ನಿಮಗೆ ಆಯಾಸ ಆಗಿತ್ತಲ್ಲ, ಈಗ ಕಡಿಮೆ ಆಯ್ತಾ? ಮತ್ತೆ ವಾಮಿಟ್ ಆಗಿಲ್ಲ ತಾನೆ? ಈಗ ಪರವಾಗಿಲ್ಲ. ನೀವು ಪೂರ್ತಿ ಹುಷಾರಾಗೋವರೆಗೂ ಏನು ಕೆಲಸ ಮಾಡಕ್ಕೆ ಹೋಗ್ಬಿಡಿ. ನಾನು ಅಮ್ಮನಿಗೆ ಹೇಳ್ತೀನಿ. ಏ ಶ್ಯಾಮ, 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 ಎಚ್ಚರ ಮಾಡ್ಕೋ. ಏನಾಯ್ತೋ? ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಏನಾದ್ರು ಕೆಟ್ಟ ಕನ್ಸು ಬಿತ್ತಾ? ಹೌದು ಅಪ್ಪ, ಅಮ್ಮ ಹೇಳ್ದಾಗೆ ಈ ಮನೇಲಿ ನಿಜವಾಗ್ಲೂ ದೆವ್ವ ಇದೆ. ಅಮ್ಮನ ರೂಪದಲ್ಲಿ ಬಂದು ನನ್ನ ಕುತ್ತಿಗೆ ಸಿಕ್ತಿತ್ತು. ರೀ, ನೋಡಿದ್ರಾ? ಈಗಲಾದ್ರೂ ನಿಮಗೆ ನಂಬಿಕೆ ಬಂತಾ? ಅದಕ್ಕೆ ಹೇಳ್ತಿರೋದು, ನಾವು ಈ ಮನೆಯಲ್ಲಿ ಇರೋದು ಬೇಡ ಅಂತ. ನನ್ನ ಮಕ್ಕಳು ಪಡೋ ಪಾಡನ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ರೀ. ಹೌದಪ್ಪ, ಅಮ್ಮ ಹೇಳ್ತಾ ಇರೋದು ಸರಿ. ನಾವು ಈ ಮನೇಲಿ ಇರೋದು ಬೇಡ. ನಡಿ ಲಕ್ಷ್ಮಿ ಅಕ್ಕನ ಮನೆಗೆ ಹೋಗ್ಬಿಡೋಣ. ನಳಿನಿ, ನಿನ್ನ ಬುದ್ಧಿನ ನಿನ್ನ ಮಕ್ಳಿಗೂ ಕಳ್ಸಿದ್ಯಾ? ರೀ, ಪರಿಸ್ಥಿತಿ ಗೊತ್ತಿದ್ರು ನನ್ನ ಮೇಲೆ ಎಗರಾಡ್ತಿದ್ದೀರಲ್ಲ ನೀವು. ನೀನು ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ನೀನು ಮನೆ ಬಿಟ್ಟು ಹೋಗೋ ಬಗ್ಗೆ ಎಲ್ಲ ಮಾತಾಡಬೇಡ. ಇರೋ ಒಂದು ನಿಮಿಷ ಬಂದೆ. ನೋಡ, ಹನುಮಾನ್ ಚಾಲೀಸನ ಮನಸ್ಸಲ್ಲಿ ಪಠನೆ ಮಾಡ್ಕೊಂಡು ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಹೆದರ್ಕೋಬೇಡ. ಇವಳಿಗೂ ಕುಂಕುಮ ಹಚ್ಚಿ. ಹಾಂ.